ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚ ಮಹಿತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯತೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಲಕ್ಷ್ಮಿ ಒಲಿಸ್ಕೊಳ್ಬೇಕು ಅಂತಂದರೆ ಏನು ತಂತ್ರವನ್ನು ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ ಒತ್ತಿ, ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋನ ಮಾಡಿಕೊಳ್ಳಿ. ನೋಡಿ, ಲಕ್ಷ್ಮಿಯನ್ನು ನೀವು ಒಲಿಸ್ಕೊಳ್ತು ಅಂತಂದರೆ ನೋಡಿ, ನಿಮಗೆಲ್ಲವೂ ಸಿಕ್ಬಿಡ್ತದೆ. ನಿಮಗೆ ಸುಖ, ಶಾಂತಿ, ನೆಮ್ಮದಿ, ಸ್ಥಾನಮಾನ, ಘನತೆ, ಗೌರವ, ಅಧಿಕಾರ ಎಲ್ಲ. ನೋಡಿ, ಲಕ್ಷ್ಮಿ ಅಂತ ಇದೆ. ಲಕ್ಷ್ಮಿ ಅಂದರೆ ಎಲ್ಲಂದರೆ ಲಕ್, ಗೊತ್ತಾಯ್ತಲ್ಲ? ಸೊ ಹಾಗಾಗಿ ನೀವು ಏನು ಮಾಡಬೇಕು, ಈ ಲಕ್ಷ್ಮಿ ಒಲಿತು ಅಂತಂದರೆ, ಲಕ್ಷ್ಮಿ ಅಂದರೆ ಲಕ್ಷ್ಮೀ ತತ್ವ. ಲಕ್ಷ್ಮೀ ತತ್ವ ಹೆಂಗಿರುತ್ತೆ ಅಂತ ಅಂದರೆ, ಮನಸ್ಸಿನಲ್ಲಿ ಸೇಮ್ ಸಾಕ್ಷಾತ್ ಲಕ್ಷ್ಮೀ ದೇವಿ ಥರನೇ ಇರುತ್ತೆ. ನೋಡಿ, ಲಕ್ಷ್ಮೀ ದೇವಿ ಫೋಟೋ ನೋಡ್ತು ಅಂತಂದರೆ, ಲಕ್ಷ್ಮೀ ದೇವಿ ಕೊಡವನ್ನು ಇಟ್ಕೊಂಡು ಚೆಲ್ತಾ ಇರ್ತಾರೆ. ಅಂದರೆ ನೀವು ಎಷ್ಟು ದುಡ್ಡು ಖರ್ಚು ಮಾಡ್ತಾಯಿದ್ರೆ ನಿಮ್ಗೆ ದುಡ್ಡು ಬರ್ತಾನೆ ಇರುತ್ತೆ. ಆ ತತ್ವ ಅಂದರೆ ತುಂಬ್ಕೋತಾ ಇರಬೇಕು. ಲಕ್ಷ್ಮಿ ಕೈಯಲ್ಲಿ ಒಂದು ಕೊಡ ಇರುತ್ತೆ ಗೊತ್ತಾ, ಅದು ಅಕ್ಷಯ ಪಾತ್ರೆ, ಬರ್ತಾನೆ ಇರುತ್ತೆ ಕಂಟಿನ್ಯೂಸ್ ಆಗಿ, ನೀರು ಥರ. ಈ ಪ್ರಪಂಚ ಇರೋವರೆಗೂ ಎಲ್ಲಿವರೆಗೂ ನದಿ ಇರುತ್ತೋ, ಅಂದರೆ ಪ್ರಪಂಚ ಇರೋವರೆಗೂ ಎಲ್ಲಿವರೆಗೂ ನದಿ ಇರುತ್ತೋ ಅಲ್ಲಿವರೆಗೂ ನೀರು ಬರ್ತಾನೆ ಇರುತ್ತೆ. ಹೆಂಗೆ ಬರುತ್ತೆ? ವರ್ಷಾನುಗಡೆ ಸಾವಿರಾರಿಂದ ಕುಡಿಯೋದಕ್ಕೆ ಎಲ್ಲ ಜಲಚರಗಳು ಎಲ್ಲ ಪ್ರತಿಯೊಂದು ಕೂಡ, ಕಾಡು, ನದಿ ಎಲ್ಲದಕ್ಕೂ ಸಾಕಾಗಿ ವೇಸ್ಟಾಗಿ ಸಮುದ್ರಕ್ಕೆ ಹೋಗ್ತಾಯಿದೆ, ಮತ್ತೆ ತುಂಬ್ಕೋತಾ ಇದೆ, ಬರ್ತಾನೆ ಇದೆ. ಅದಕ್ಕೆ ಲಕ್ಷ್ಮಿಯನ್ನು ನದಿಗೆ ಹೋಲಿಸ್ತಾರೆ. ಲಕ್ಷ್ಮಿ ಒಲಿಬೇಕು ಅಂತಂದರೆ ಸಾಕ್ಷಾತ್ ನದಿ ಇದೆಯಲ್ಲ, ಆ ನದಿ ತುಂಬ ಪವಿತ್ರವಾದಂಥದ್ದು, ಶುದ್ಧವಾದ ನದಿಯ ಮೂಲ ಸ್ಥಾನಕ್ಕೆ ನೀವು ಹೋಗಬೇಕು. ನದಿಯ ಮೂಲಸ್ಥಾನ ಇದೆಯಲ್ಲ, ಆ ಒಂದು ಮೂಲಸ್ಥಾನ ನೋಡಿ, ಆ ನದಿಯ ಮೂಲ ಸ್ಥಾನಕ್ಕೆ ಹೋಗಿ ನಾವೆಲ್ಲ ಸ್ನಾನ ಮಾಡಿದ್ದು ಆಯಿತು ಅಂತ ಅಂದರೆ ಕರ್ಮಗಳು ಕಳೀತಾ ಹೋಗ್ತವೆ. ಲಕ್ಷ್ಮಿ ಯಾವ ರೀತಿ ಒಲಿಯುತ್ತೆ ಅಂತಂದರೆ, ಭಾಳಷ್ಟು ಜನಕ್ಕೆ ಈ ಸಣ್ಣ ಸಿಂಪಲ್ ವಿಚಾರಗಳು ಗೊತ್ತಿಲ್ಲ, ಗೊತ್ತಾಯ್ತಲ್ಲ? ಈ ಲಕ್ಷ್ಮೀ ತತ್ವವನ್ನು ಯಾವ ರೀತಿ ತುಂಬಿಕೊಳ್ಬೋದು? ನಮ್ಮ ಸ್ವಭಾವದಿಂದ ತುಂಬ್ಕೋಬೇಕು. ನಮ್ಮ ಸ್ವಭಾವ ಚೇಂಜ್ ಮಾಡಬೇಕು. ನಗ್ನಗ್ತಾ ಎಲ್ಲರನ್ನೂ ಮಾತಾಡಿಸ್ಬೇಕು, ಖುಷಿಯಾಗಿರಬೇಕು, ಆನಂದವಾಗಿರಬೇಕು, ಸದಾ ಪಾಸಿಟಿವ್ ಎನರ್ಜಿನೇ ಮಾತಾಡ್ತಾ ಇರಬೇಕು. ಬುದ್ಧಿ ಉಪಯೋಗಿಸ್ಬೇಕು, ಜ್ಞಾನ ಉಪಯೋಗಿಸ್ಬೇಕು, ಗೊತ್ತಲ್ಲ? ಆ ಒಂದು ಜ್ಞಾನವನ್ನು ಉಪಯೋಗಿಸ್ಬೋದು ಅಂತಂದರೆ, ನಾವು ಆ ಜ್ಞಾನ, ನಮ್ಮಲ್ಲಿ ಶತ್ರುಗಳು ಯಾರು ಗೊತ್ತಾ? ನಮ್ಮಲ್ಲಿರುವಂತಹ ಒಂದು ನೆಗೆಟಿವ್ ಎನರ್ಜಿನೇ. ಅಂದರೆ ನಮ್ಮಲ್ಲಿರುವಂಥ ಸೋಮಾರಿತನ, ನಮ್ಮಲ್ಲಿರುವಂಥ ನೆಗೆಟಿವ್ ಎನರ್ಜಿ ಯಾವುದು ಅಂದರೆ, ನಾನು ಯಾವುದೋ ಒಂದು ಒಳ್ಳೆ ಕೆಲಸ ಮಾಡ್ತೀನಿ ಅಂದರೆ ನಿನ್ನ ಕೈಲಿ ಆಗಲ್ಲ ಬಿಡುತ್ತೆ, ನಿಮ್ಮ ಮನಸ್ಸೇ ಹೇಳುತ್ತೆ, ಬೇರೆಯವರಲ್ಲಿ ಬೇಕಾಗಿಲ್ಲ. ದಟ್ ಈಸ್ ಎ ನೆಗೆಟಿವ್ ಎನರ್ಜಿ. ಲಕ್ಷ್ಮಿ ಒಲಿಬೇಕು ಅಂತಂದರೆ ಏನು ಮಾಡಬೇಕು? ಫಸ್ಟ್ ಆ ನೆಗೆಟಿವ್ ಎನರ್ಜಿಯನ್ನು, ನೆಗೆಟಿವ್ ಮೈಂಡ್ ಸೆಟ್ಟನ್ನು ಫಸ್ಟು ಬಿಡಬೇಕು. ಅದು ಯಾಕೆ ಬರಲ್ಲ, ಅದು ಯಾಕೆ ಮಾಡೋಕ್ಕಾಗಲ್ಲ? ಒಂದೇ ಒಂದು ಪ್ರಶ್ನೆ ನೀವೇನು ಮಾಡಬೇಕು ಅಂತಂದರೆ, ಬೇರೆಯವ್ರಿಗೆ ಮಾಡ್ತಾರೆ, ನನಗೆ ಯಾಕೆ ಮಾಡೋಕ್ಕಾಗಲ್ಲ, ಅದನ್ನು ಲಿಸ್ಟ್ ಮಾಡ್ಕೊ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾಯಿಲ್ಲ ಅಂದರೆ, ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಮನೆ ಇಟ್ಟು ಅಂತಂದರೆ ನಿಮ್ಮ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗಿಬಿಡ್ತದೆ. ಸಾಲ ಪಟ್ಟಂತ ತೀರೋಗ್ಬಿಡ್ತದೆ. 6 ತಿಂಗಳು ವರ್ಷದಲ್ಲಿ ಅದು ಎಂಥದ್ದೇ ಕೋಟಿ ಸಾಲ ಇದ್ರೂ ಸಂಪೂರ್ಣವಾಗಿ ನಿವಾರಣೆ ಆಗಿಬಿಡ್ತದೆ. ಗೊತ್ತಲ್ಲ? ಇದು ಅದ್ಭುತವಾದಂಥ ಒಂದು ಯಂತ್ರ. ಈ ಯಂತ್ರವನ್ನು ನಿಮ್ಮ ಮನೇಲಿ ಪ್ರತಿಷ್ಠಾಪನೆ ಮಾಡಿದ್ದೆ ಆಯಿತು ಅಂತಂದರೆ, ನಿಮಗೆ ಸಾಕ್ಷಾತ್ ಲಕ್ಷ್ಮೀ ದೇವಿನ ಮನೇಲಿ ನಡೆಸ್ತಾ ಹಾಗೆ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸುತ್ತಕ ಗಿತ್ಕ, ವೆಜ್ಜು ನಾನ್ ವೆಜ್, ಜಾತಿ ಗೀತಿ, ದಿಕ್ಕು ಗಿಕ್ಕು ಆ ಥರದ್ದೇನೂ ಇಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮಲ್ಲಾರು ಇಡ್ಬೋದು, ಬೀರುನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದು ಕೂಡ ನಡೀತಿದೆ. ಅದ್ಭುತವಾದಂಥ ಒಂದು ಯಂತ್ರ. ಇದು ಕರ್ಮ ಕಳೆದಿದ್ರೆ ಮಾತ್ರ ಇದನ್ನು ತೊಗೊಳೋದಕ್ಕಾಗೋದು. ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂತಂದರೆ, ಜೀವನದಲ್ಲಿ ಒಮ್ಮೆ ಅಷ್ಟಲಕ್ಷ್ಮಿ ಯಂತ್ರ ತೆಗೆದುಕೊಳ್ಳಿ, ನಿಮ್ಮ ಎಲ್ಲ ಸಂಪೂರ್ಣವಾದಂಥ ಒಂದು ಸಮಸ್ಯೆಗಳು ಬಗೆಹರಿದು ಹೋಗ್ಬಿಡ್ತದೆ. ಅಲ್ಲ, ಇದು ವಿಶೇಷವಾದಂಥ ಒಂದು ಇದು ಯಂತ್ರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದು ಆಗ್ತಾ ಬರುತ್ತೆ. ಮತ್ತು ವಿಶೇಷವಾಗಿ ಪುಣ್ಯಕ್ಷೇತ್ರ ದರ್ಶನ ಪ್ರತಿ ತಿಂಗಳು ವಿಶೇಷವಾದಂಥ ಒಂದು ಪುಣ್ಯಕ್ಷೇತ್ರ ದರ್ಶನ ಇರುತ್ತೆ. ನಾವು ಸ್ವತಃ ಒಂದು ಆಧ್ಯಾತ್ಮ ಪಯಣ ಅಂತ ಮಾಡ್ತಾಯಿದ್ವಿ. ಮುಂದಿನ ತಿಂಗಳು ಕೇರಳಕ್ಕೆ ಹೋಗ್ತಾಯಿದ್ದೀವಿ.
ಅದೇ ಮುಂದಿನ ತಿಂಗಳು ಕಾಮಾಖ್ಯಗೆ ಹೋಗ್ತಾಯಿದ್ದೀವಿ, ಮತ್ತು ಪೂರಿ ಜಗನ್ನಾಥ ಒಂದು ಯಾತ್ರೆಗೆ ಹೋಗ್ತಾಯಿದ್ದೀವಿ. ಆ ಒಂದು ಪುಣ್ಯಕ್ಷೇತ್ರದ ಒಂದು ದರ್ಶನವನ್ನು ಮಾಡ್ಕೊಳ್ಳಿ, ನಿಮ್ಮ ಜನ್ಮ ಪಾವನ ಆಗ್ಬಿಡ್ತದೆ ಗೊತ್ತಲ್ಲ. ಅತ್ಯಂತ ಕಡಿಮೆ ಖರ್ಚಿನಲ್ಲಿ, ಅದು ಫ್ಲೈಟಲ್ಲಿ ಹೋಗಿ ಫ್ಲೈಟಲ್ಲಿ ಬರುವಂಥದ್ದು, ಊಟ ತಿಂಡಿ ವ್ಯವಸ್ಥೆ ಪ್ರತಿಯೊಂದು ನಮ್ಮದೇ ಇರುತ್ತೆ, ನಮ್ಮ ಒಂದು ಟ್ರಸ್ಟ್ ವತಿಯಿಂದ ಇರುತ್ತೆ. ಆ ಆಧ್ಯಾತ್ಮ ಪಯಣಕ್ಕೆ ನೀವೆಲ್ಲ ಭಾಗಿಯಾಗಿ ಹೆಚ್ಚಿನ ಮಾಹಿತಿಗೆ ಕೆಳಗಡೆ ಕೊಟ್ಟಿರೋಂಥ ಒಂದು ಫೋನ್ ನಂಬರ್ಗೆ ನೀವು ಫೋನ್ ಮಾಡಿ. ನಿಮ್ಮದು ಎಲ್ಲ ರೀತಿಯಂಥ ಒಂದು ಸಂಪೂರ್ಣ ಜವಾಬ್ದಾರಿ ನಮ್ಮದು. ಹಣಕಾಸಿನ ಸಮಸ್ಯೆಗೆ ಅಷ್ಟಲಕ್ಷ್ಮಿ ಯಂತ್ರ, ಜೀವನದಲ್ಲಿ ಸಂತೋಷವಾಗಿರೋದಕ್ಕೆ ಆಧ್ಯಾತ್ಮ ಪಯಣ, ಭಗವತ್ ಚಿಂತನೆ ಮತ್ತು ಭಗವಂತನ ಒಂದು ದರ್ಶನ ಗೊತ್ತಲ್ಲ. ಇದು ವಿಶೇಷವಂತ ಒಂದು ವಿಚಾರ. ಅವನು ಸಕ್ಸಸ್ ಆಗಿದೆ, ನಾನೇನಕ್ಕೆ ಸಕ್ಸಸ್ ಆಗ್ತಾಯಿಲ್ಲ? ನನಗೆ ಮನೆಯಿಂದ ಒತ್ತಡ ಇದೆ, ನನಗೆ ಈ ಥರ ಜವಾಬ್ದಾರಿ ಇದೆ, ನನಗೆ ಇದು ಕೆಪಾಸಿಟಿ ಇಲ್ಲ, ನನಗೆ ಈ ಥರ ಲಿಂಕ್ ಇಲ್ಲ. ಲಿಂಕ್ ಮಾಡಿಕೊಡೋಣ. ನೀವೊಂದು ಪೊಲಿಟಿಷಿಯನ್ ಆಗಬೇಕು, ಖಂಡಿತವಾಗಿ ನೀವು ಗೆಲ್ತೀರಾ. ನೀವೇನು ಮಾಡಬೇಕು, ಒಬ್ಬ ಪೊಲಿಟಿಷಿಯನ್ ಆಗಿ ಗೆಲ್ಲಬೇಕು ಅಂತ ಎಲ್ಲರನ್ನೂ ಪರಿಚಯ ಮಾಡ್ಕೋಬೇಕು. ಪ್ರತಿಯೊಂದು ಊರಲ್ಲಿರುವಂಥ ಎಲ್ಲರನ್ನೂ ಹೋಗಿ ಪಾಸಿಟಿವ್ ಆಗಿ ಮಾತಾಡಿಸ್ಬೇಕು. ಸುಮ್ಮನೆ ಹಂಗೆ ಅನ್ಬೇಕು. ಪ್ರತಿಯೊಂದು ಊರಲ್ಲಿ ನನಗೆ ಇದೇ ಥರ ಈ ಜಿಲ್ಲಾ ಪಂಚಾಯತ್ ಮೆಂಬರ್ ತುಂಬ ಆಸೆ ಇತ್ತು. ಒಂದು ಸರಿನೂ ಎಲೆಕ್ಷನ್ ನಿಂತಿಲ್ಲ, ನಿಂತ್ಕೊಂಡು ಗೆಲ್ಲಬೇಕು ಅಂತ ಆಸೆ ಇತ್ತು, ನಾನು ಗೆಲ್ಲಿಸ್ದೆ. ಹೆಂಗೆ ಗುರುಗಳೇ, ನನಗೆ ಅಂದ ಆಸೆ ಗುರುಗಳೇ, ನಾನು ಏನು ಮಾಡಬೇಕು ಅಂತ ಏನಾರು ಒಂದು ತಂತ್ರ ಹೇಳಿದ್ದೆ. ಏನು ತಂತ್ರ ನಾನು ಹೇಳ್ಕೊಡ್ತೀನಿ, ತಲೆ ಕೆಡ್ಸ್ಕೊಬಿಡಿ. ನನ್ನ ಕೆಲವೊಂದು ಯಂತ್ರ ಮಂತ್ರ ತಂತ್ರಗಳಿದ್ದಾವೆ, ನೀವು ಖಂಡಿತ ಗೆದ್ದೇ ಗೆಲ್ತೀರ. ನಾನು ಹೇಳ್ದಂಗೆ ಮಾಡಿ. ಏನಂದು ಊರಲ್ಲಿರೋವಂಥವ್ರನ್ನ ಎಲ್ಲರೂ ಕೂಡ ನೀವು ಮಾತಾಡಿಸ್ಬೇಕು. ಎಲೆಕ್ಷನ್ 1 ವರ್ಷ ಇಲ್ಲ 2 ವರ್ಷ ಇದೆ ಅಂದರೆ ಎಲ್ಲರನ್ನೂ ಕೂಡ ಮಾತಾಡಿಸ್ಬೇಕು. ನೀವು ಮಾತಾಡ್ಸಿದ್ದು ಒಂದು ಮಾತೇಳಿ, ಏನಿದೆ ಸಮಸ್ಯೆ, ಒಂದು ಟಾರ್ ಹಾಕಿಲ್ಲ, ಒಂದು ಲೈಟ್ ಇಲ್ಲ, ಅಥವಾ ನೀರು ಬರ್ತಾ ಇಲ್ಲ, ನಾನೇನಾದ್ರು ಪ್ರೈಮ್ ಮಿನಿಸ್ಟರ್ ಆಗಿಬಿಟ್ರೆ ನಮ್ಮ ಒಂದು ಹಳ್ಳಿನ ಸ್ವರ್ಗ ಮಾಡಿಬಿಡ್ತೀನಿ ಗೊತ್ತಲ್ಲ. ಸುಮ್ಮನೆ ಒಂದು ಉತ್ಪ್ರೇಕ್ಷೆ, ಸ್ವರ್ಗ ಮಾಡ್ತೀನಿ. ನೀರು ಇಲ್ಲಿ ಕಿತ್ತೋಗ್ಬಿಟ್ಟಿದೆಯಲ್ಲ, ಇಲ್ಲಿ ನಾನೇನಾದ್ರು CM ಆದರೆ, ಪ್ರೈಮ್ ಮಿನಿಸ್ಟರ್ ಆದರೆ ಹಿಂಗೆ ಹೇಳು ಅಂತ ಹೇಳ್ಕೊಟ್ಟೆ ನಾನು. ಇಲ್ಲಿ ಮಾಮೂಲಿ ಟಾರ್ ರೋಡಲ್ಲ, ಏರ್ಪೋರ್ಟಲ್ಲಿ ಬರುತ್ತಲ್ಲ ರೋಡು, ಅದು ಎಷ್ಟು ವರ್ಷ ಆದರೂ ಕಿತ್ತೇ ಹೋಗಲ್ಲ. ಅದು ಏರ್ಪೋರ್ಟು ಏರೋಪ್ಲೇನ್ಗಳೆಲ್ಲ ಓಡ್ತಾವಲ್ಲ, ಆ ರೀತಿ ಮಾಡಿಸ್ತೀನಿ ಅಂತ ಹೇಳಿ ಇದು ಎಲ್ಲರಿಗೂ ಹೇಳ್ಕೊಂಬಂದ. ಪ್ರತಿಯೊಂದು ಏನು ಸಮಸ್ಯೆ ಐತೆ ಅದ್ರ ಬಗ್ಗೆ, ನಾನೇನಾದ್ರು ಮಿನಿಸ್ಟರ್ ಆದರೆ, ನಾನೇನಾರು MLA ಆಗಿದ್ದರೆ, ನಾನೇನಾದ್ರು ಚೀಫ್ ಮಿನಿಸ್ಟರ್ ಆದರೆ, ನಾನು ಅಂತ ಪ್ರತಿದಿನ ಎಲ್ಲರನ್ನೂ ಮಾತಾಡಿಸ್ಬೇಕು. ದಿನಕ್ಕೊಂದು 50 ಜನನ ಮಾತಾಡಿಸ್ಬೇಕು, 6 ವಿಚಾರ ಹೇಳ್ಬೇಕು. ಪ್ರತಿಯೊಂದು ಇಡೀ ಊರಲ್ಲಿ ಹೇಳಿ 2 ವರ್ಷದಿಂದ ಅವ್ರು ಬೇಜಾರಾಗಿ ತಲೆ ತಿಂದು ಆ ಓಟ್ ಇನ್ನೊಂದ್ಸರಿ ಎಲೆಕ್ಷನ್ ನಿಂತ್ಕೊಂಡೆ, ಎಲ್ಲರೂ ಇವನಿಗೆ ಓಟ್ ಹಾಕ್ಬಿಟ್ಟು ದುಡ್ಡೆಲ್ಲ ಖರ್ಚು ಮಾಡಿದರು. ಸಾರಾಯಿಗೆ ಅದಕ್ಕೆ ಇದಕ್ಕೆ ಬೇರೆ ಯಾರೂ ಗೆಲ್ಲಿಲ್ಲ. ಇವನು ಏನು ಹೇಳಿದ್ದ ಅದು ತಲೆಯಲ್ಲಿ ಕೂತ್ಕೊಬಿಟ್ಟಿತ್ತು ಮೈಂಡಲ್ಲಿ. ಎಲ್ಲರೂ ಇವನಿಗೆ ಓಟಾಗಿ ZP ಆಗ್ಬಿಟ್ಟ. ಅಯ್ಯಪ್ಪ, ತುಂಬ ಖುಷಿ ಆಯಿತು. ನನಗೆ ಬಂದು ಫಸ್ಟ್ ನನಗೆ ಫೋನು, ಗುರುಗಳೇ ನೀವು ಹೇಳ್ದಂಗೆ ಮಾಡಿದೆ, ನೀವು ಹೇಳಿದ ತಂತ್ರನೂ ಮಾಡಿದೆ, ನೀವು ಹೇಳ್ದಂಗೂ ಮಾಡಿದೆ, ನಾನೇ ವಿನ್ ಆಗಿದ್ದು ಗುರುಗಳೇ ಅಂತ. ನಮ್ಮ ಹತ್ರ ವಶೀಕರಣದ್ದೆಲ್ಲ ಮಾಡಿಸ್ಕೊಂಡೋಗಿದೆ, ಅದು ಬೇರೆ ವಿಚಾರ. ಬಟ್ ಅದಕ್ಕಿಂತ ಮುಂಚೆ ನಾವು ಆಯುಧ ಕೊಡ್ತೀವಿ. ಆಯುಧ ಕೊಟ್ಟರೆ ಅದನ್ನು ಒಳ್ಳೆಯ ಆಯುಧ ಉಪಯೋಗ್ಸೋಕ್ಕೆ ಬರಬೇಕಲ್ಲ, ಆ ಉಪಯೋಗಿಸೋದಕ್ಕೆ ಪ್ರಿಪ್ರೇಷನ್ ಮಾಡ್ಬೇಕಲ್ಲ, ಅದನ್ನು ಕೂಡ ನಾನು ಹೇಳ್ಕೊಟ್ಟೆ. ನಾನು ಕೇವಲ ಆಯುಧ ಮಾತ್ರ ಕೊಡಲ್ಲ ಗೊತ್ತಲ್ಲ. ಹಾಗಾಗಿ ಕೆಲವೊಂದಾರು ವಿಚಾರಗಳನ್ನು ಅಳವಡಿಸ್ಕೊಬಿಡ್ತು ಅಂತಂದರೆ ನಾವು ಒಳ್ಳೆ ಹೆಸರು ಮಾಡ್ದ, ಜೊತೆಗೆ ಯಾರಿಗೋ ಬಿಸ್ನೆಸ್ ಕಾಂಟ್ಯಾಕ್ಟ್ ಆಯಿತು, ಒಳ್ಳೆ ಕಾಂಟ್ರಾಕ್ಟ್ಗಳು ಸಿಕ್ತು, ಅದರಿಂದ ಒಳ್ಳೆ ದುಡ್ಡು ಮಾಡ್ಕೊಂಡು, ಒಳ್ಳೆ ಲಾಭ ಮಾಡ್ಕೊಂಡು, ದೊಡ್ಡ ಕಾಮಗಾರಿಗಳಿಗೆಲ್ಲ ಅವನಿಗೆ ಕಾಂಟ್ಯಾಕ್ಟ್ ಸಿಕ್ತು. ಅದೆಲ್ಲ ಮಾಡ್ಕೊಂಡು ಒಳ್ಳೆ ಶ್ರೀಮಂತ ಆದ, ಲಕ್ಷ್ಮಿ ಒಲಿತು ಗೊತ್ತಲ್ಲ. ಲಕ್ಷ್ಮಿ ಒಲಿಬೇಕು ಅಂತಂದರೆ ಮೇಯ್ನಾಗಿ ಲಕ್ಷ್ಮೀ ತತ್ವವನ್ನು ತುಂಬ್ಕೋಬೇಕು ಗೊತ್ತಲ್ಲ. ನದಿಯ ಸ್ನಾನ, ಅದು ಮೂಲ ಎಲ್ಲಿ ಉದ್ಭವ ಆಗ್ತಾ ಅಲ್ಲಿ ನದಿಯ ಸ್ನಾನವನ್ನು ಮಾಡಿ ನೀರನ್ನು ಕುಡಿತು ಅಂತಂದರೆ ನೋಡಿ, ಖಂಡಿತವಾಗೂ ಕೂಡ ಲಕ್ಷ್ಮೀ ವಲಯದಲ್ಲಿ 2 ಮಾತಿಲ್ಲ. ಹಾಗಾಗಿ ಜೊತೆಗೆ ನಾನು ಹೇಳುವಂಥ ಒಂದು ಎಲ್ಲವನ್ನು ನೀವು ಮಾಡ್ಕೋತಂತ ಖಂಡಿತ ಕೂಡ ಒಳ್ಳೆಯದಾಗುತ್ತೆ, ಚೆನ್ನಾಗ್ತಾ ಬರುತ್ತೆ ಗೊತ್ತಲ್ಲ. ಇನ್ನು ಯಾರ್ಯಾರಿಗೆ ಲಕ್ಷ್ಮಿ ಒಲಿಬೇಕು ಅಂತ ಅಂದ್ಕೊಂಡಿದ್ರು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ. ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡ್ಕೊಳ್ಳಿ. ನಾನು ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ. ಇದು ವಿಶೇಷವಾದಂಥ ತಂತ್ರದ ವಿಚಾರ. ಇನ್ನಷ್ಟು ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆ. ಅಲ್ಲಿವರೆಗೂ ಅಲ್ಲ, ವಿಶೇಷವಾಗಿ
ಆನ್ಲೈನ್ ಕ್ಲಾಸನ್ನು ಮಾಡ್ತಾಯಿದ್ದೆ. ಯಾವುದು ಅಂತಂದರೆ ಜನ ಮತ್ತು ಹಣ ವಶೀಕರಣ. ಈ ಅದ್ಭುತವಾದಂಥ ಈ ಒಂದು ತಂತ್ರವನ್ನು ತಿಳ್ಕೊತಂದರೆ ನಾನು ಯೂಟ್ಯೂಬಲ್ಲೂ ಕೂಡ ಎಲ್ಲೂ ಹೇಳಿಲ್ಲ. ಈ ಒಂದು ಹಣ ವಶೀಕರಣ ಜನ ವಶೀಕರಣದ ವಿಚಾರವನ್ನು ತಿಳ್ಕೊತು ಅಂತಂದರೆ ಎಷ್ಟು ಬೇಕಾದ ದುಡ್ಡು ನೀವು ಹುಡ್ಕೊಂಡಾಗಲ್ಲ, ಅದೇ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಅದಲ್ಲ, ಜನವಶೀಕರಣದ ಕೂಡ ನಾನು ಇದರಲ್ಲಿ ಹೇಳ್ಕೊಡ್ತೀನಿ. ಕೇವಲ ಪ್ರತಿನಿತ್ಯ 5 ನಿಮಿಷ ಈ ಒಂದು ಮಂತ್ರವನ್ನು, ನಾನು ಹೇಳುವಂಥ ಮಂತ್ರವನ್ನು 5 ನಿಮಿಷ ನಾನು ಹೇಳುವಂಥ ತಂತ್ರಕ್ಕೆ ನೀವು ಗಮನ ಕೊಡ್ತು ಅಂದರೆ ಸಾಕು, ನೀವು ಕೋಟ್ಯಾಧೀಶ್ವರರಾಗ್ತೀರ ಅಂತಲ್ಲ. ಅದನ್ನು ಪ್ರಾಕ್ಟಿಕಲ್ಲಾಗಿ ನಿಮ್ಮಾಗಿ ನೀವೇ ಮಾಡ್ಕೊಳ್ಳೋಂಥ ಒಂದು ಅದ್ಭುತವಾದಂಥ ಒಂದು ಶಕ್ತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಆ ಆನ್ಲೈನ್ ಕ್ಲಾಸಿನ ಹೆಚ್ಚಿನ ಮಾಹಿತಿಯನ್ನು ನೀವು ಫೋನ್ ಮಾಡಿ, ಕರೆ ಮಾಡಿ ತಿಳ್ಕೊಳ್ಳಿ. ಇದು ಅದ್ಭುತವಾದಂಥ ಹಣ ಮತ್ತು ಜನ ವಶೀಕರಣದ ಒಂದು ಆನ್ಲೈನ್ ಕ್ಲಾಸ್.